ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂಥ ತೊಂದರೆಗಳು, ಸಮಸ್ಯೆಗಳು, ಕಷ್ಟಗಳು ಎಲ್ಲದರಿಂದ ಕೂಡ ನೀವು ದೂರ ಬರಬೇಕು ಆದಷ್ಟು ಬೇಗ ಅಂತಂದರೆ ಅಕ್ಷಯ ವೃಕ್ಷವನ್ನು ನೀವು ಬರ್ಮಾಡ್ಕೊಳ್ಬೇಕಾಗತ್ತೆ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಸೊ ಪ್ರತಿಯೊಂದು ನಕ್ಷತ್ರದ ಮನಿ ಮ್ಯಾಗ್ನೆಟ್ ಕುರಿತಾಗಿ ನಮಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳಿಸ್ತಾ ಇದ್ರಿ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಉತ್ತರಾಷಾಢ ನಕ್ಷತ್ರದವರ ಮನಿ ಮ್ಯಾಗ್ನೆಟ್ನ ರಹಸ್ಯ ಏನು, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಉತ್ತರಾಷಾಢ ಒಂದು ರೀತಿಯ ಆ ಕುಟುಂಬಕ್ಕೆ ಈ ನಕ್ಷತ್ರದ ತಂದೆ ಇದ್ದ ಹಾಗೆ. ಅದು ಅಣ್ಣ ತಮ್ಮ ಯಾರೇ ಆಗಿರಲಿ, ತುಂಬ ಜವಾಬ್ದಾರಿಯುತವಾಗಿ ನಡ್ಕೊಳ್ತಕ್ಕಂತಹ ಸ್ವಭಾವ ಇವರದ್ದು. ಆಮೇಲೆ ಬಹಳಷ್ಟು ತಾಳ್ಮೆ ಇವರಲ್ಲಿರುತ್ತೆ. ಪರಿಶ್ರಮ ಜೀವಿಗಳು, ನಾಯಕನಾಗುವಂಥ ಅಷ್ಟು ಗುಣಗಳು ಇವರು. ಒಂದು ಆಭರಣ ಅಂತಂದರೆ ತಾಳ್ಮೆಯೇ. ಅದರಿಂದ ಬಹಳಷ್ಟು ಸಾಧಿಸ್ತಾರೆ. ಯಾರು ತಾಳ್ಮೆ ಇರ್ತಾರೋ, ನೀವು ಯಾವುದ್ಯಾವುದೋ ಸಂದರ್ಭದಲ್ಲಿ ತಾಳ್ಮೆಯಿಂದ ಇರೋದಲ್ಲ. ಕೋಪ ಬಂದಾಗ ಬೇಗ ಕೂಲ್ ಆಗಬೇಕು ಅಂತ ಹೇಳ್ತೀವಿ, ಅಲ್ಲಿ ತಾಳ್ಮೆ ವಹಿಸೋದು. ಬೇರೆ ಯಾವಾಗಲೂ ಇರ್ತಾರೆ, ಅದನ್ನ ತಾಳ್ಮೆ ಅಂತಾರೆ. ಕೋಪನ ಕಂಟ್ರೋಲ್ ಮಾಡ್ಕೊಳ್ಳುವಂಥ ಒಂದು. ಎಲ್ಲೋ ಹಿಮಾಲಯದಲ್ಲಿ ಹೋಗಿ ತಪಸ್ ಮಾಡ್ತಾನಲ್ಲ, ಅವನೆಲ್ಲ ಶಕ್ತಿ ಪಡ್ಕೊಂಡಿರೋದು. ಸಂಸಾರದಲ್ಲಿ ತಪಸ್ ಮಾಡ್ತಾನಲ್ಲ, ಅವನು ಪವರ್ ಜಾಸ್ತಿ ಇದೆ. ಎಲ್ಲ ತರಹದ ಪೆಟ್ಟುಗಳು ತಿಂದು ಮೇಲೆ ಎದ್ದೇಳ್ತಾನಲ್ಲ, ಅದು ಸ್ವಾದ ಜಾಸ್ತಿ. ಅದಕ್ಕಾಗಿ ಅಂತಹ ಈ ಒಂದು ಉತ್ತರಾಷಾಢಕ್ಕೆ ರವಿ ಅಧಿಪತಿ ಆಗ್ತಾನೆ. ರವಿ ತಂದೆ ಸಮಾನ. ಅದಕ್ಕಾಗಿ ಇವರನ್ನು ಆಳತಕ್ಕಂತಹದ್ದು ರವಿ. ಆದರೂ ಇವರ ಒಂದು ದೇವತೆ ವಿಶ್ವದೇವಸ್ ಅಂತಲೂ ಕೂಡ ಕರೀತಾರೆ. ಅದಕ್ಕಾಗಿ ಇನ್ನು ಇವರಲ್ಲಿರ್ತಕ್ಕಂತಹದ್ದು ಆನೆಯ ದಂತ ಒಂದು ಅಷ್ಟಾದರೂ ಇರಬೇಕು. ಏನೋ ಒಂದು ಮಾತಿದೆ ಇಲ್ಲಿ, ಎಷ್ಟಾದರೂ ನಮಗೆ ಇರಲಿ, ಏನಾದರೂ ಇರಲಿ, ಒಂದಷ್ಟು ಅದೃಷ್ಟನೂ ಬೇಕು ಅಂತಾರೆ. ನಾವು ರೆಡಿ ಇದ್ದೀವಿ. ನಮ್ಮ ಎಷ್ಟು ಅಂತಂದರೆ ದಿನ ಪೂರ್ತಿ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ. ನಾವು ವಿಶ್ರಾಂತಿ ತಗೊಳ್ಳದೆ ಕೆಲಸ ಮಾಡ್ತೀವಿ. ಆ ಪ್ರಯೋಜನ ಅನ್ನೋದು ಆಗಬೇಕಂದ್ರೆ ಒಂದಷ್ಟು ಅದೃಷ್ಟವು ಅಲ್ಲಿರಬೇಕು ಅನ್ನೋದನ್ನು ಹೇಳ್ತಾನೆ. ಅಂತಹ ಈ ಒಂದು ಉತ್ತರಾಷಾಢ ನಕ್ಷತ್ರಕ್ಕೆ ರವಿ ಅಧಿಪತಿ ಆಗಿರ್ತಕ್ಕಂತಹ ಆನೆಯ ದಂತ ನಿಮ್ಮ ಬಳಿ ಇರಬೇಕು. ಅದು ಕೂಡ ಈ ಒಂದು ವಿಶೇಷವಾಗಿ ಗಣಪತಿಯದಾಗಿರ್ಬೋದು ಅಥವಾ ಸೂರ್ಯನದಾಗಿರ್ಬೋದು. ಒಂದು ಪೆಂಡೆಂಟ್ ಅಥವಾ ಅದೊಂದು ಸಂಪುಟೀಕರಣ ಮಾಡಿಕೊಂಡು ಅದರಲ್ಲಿ ಹಾಕ್ಕೊಳ್ಳೋದೇ ಆದರೆ ಸ್ವಲ್ಪ ಅಂಜನ ಕೂಡ ಇವರ ಹತ್ರ ಇರಬೇಕಾಗತ್ತೆ. ಯಾರಾದರೂ ಅಂಜನ ಮಾಡಿಕೊಡ್ತಾರೆ ಅಂತಂದರೆ ಅದು ವಿತ್ ದಂತ. ಇಲ್ಲ ಆಗಲಿಲ್ಲ ಅಂತಂದರೆ ಕೊನೆ ಪಕ್ಷ ನಿಮ್ಮ ಮನೆಯಲ್ಲೇ ಎಂದಾದರೂ ಕೂಡ ಹೋಮ ಮಾಡಿರ್ತಕ್ಕಂಥದ್ದು ಅಥವಾ ಸೂರ್ಯನಾರಾಯಣ ಟೆಂಪಲಲ್ಲಿ ಹೋಮ ಮಾಡಿಸಿದ್ದು, ಆ ಸಂದರ್ಭದಲ್ಲಿ ಈ ಒಂದು ರಥಸಪ್ತಮಿಯನ್ನು ಬಳಸ್ಕೊಂಡು ಆ ದಿನ ಏನಾದರೂ ಯಜ್ಞವನ್ನು ಮಾಡಿಸಿ ಆ ರಕ್ಷೆ ವಿತ್ ಈ ದಂತ ಜೊತೆ ಇದೆ ಅಂತಂದರೆ ಒಂದು ನಿಧಿ ಇದ್ದಾಗ ಇವ್ರ ಹತ್ರ. ಒಂದು ಮನಿ ಮ್ಯಾಗ್ನೆಟ್ಗೆ ಇವರು ಯಾವುದೇ ವ್ಯವಹಾರಕ್ಕೆ ಹೋದರೂ, ವ್ಯಾಪಾರಕ್ಕೆ ಹೋದರೂ, ಎಲ್ಲಿ ಇದೆಲ್ಲ ಇರುತ್ತೋ ಇದ್ದಂಥ ಬೇರೆ ಅದಕ್ಕೆಲ್ಲ ಆ ಕಡೆ ತೊಗೊಂಡೋಗ್ಬಾರ್ದು, ಈ ಕಡೆ ತೊಗೊಂಡೋಗ್ಬಾರ್ದು, ಅದಕ್ಕೆ ಅಂಟು ಮುಟ್ಟು ಎಲ್ಲ ಹೇಳ್ತಾರೆ. ಇದಕ್ಕೆ ಅಂತ ಇಲ್ಲ. ಇದಿದ್ದ ಕಡೆ ಅಂಟು ಮುಟ್ಟು ಪಕ್ಕಕ್ಕೆ ಸರಿದು ಬಿಡುತ್ತೆ, ನೆಗೆಟಿವ್ ಪಕ್ಕಕ್ಕೆ ಸರಿದು ಬಿಡುತ್ತೆ. ಇವರು ಮುಂದೆ ಕೂತ್ಕೊಂಡಿದ್ದವ ಅವನು ದುರಾಲೋಚನೆ ಮಾಡಲಿಕ್ಕೆ ಅವಕಾಶವೇ ಇರಲ್ಲ. ಹಾಗಾಗಿ ಈತ ಏನು ಬಳಸ್ತಾನದು ಅದ್ವಿತೀಯವಾಗಿರತಕ್ಕಂಥದ್ದು. ಇವರು ಹಣವನ್ನು ಕೌಂಟ್ ಮಾಡಿ ಆ ಒಂದು ಇವರ ಹತ್ರ ಇರ್ತಕ್ಕಂಥದ್ದು ಏನಿತ್ತು ಅದು ಸಣ್ಣದೊಂದು ಪಾಕೆಟಲ್ಲಿ ಜಿಪ್ ಕವರಲ್ಲಿ ಹಾಕ್ಕೊಳ್ತಾರೋ, ಅದಕ್ಕೊಂದು ಡಬ್ಬಿ ಮಾಡ್ಕೊಳ್ತಾರೋ, ಆ ಹಣದ ತಿಜೋರಿಲಿ ಇಡುವಂಥದ್ದು. ಬಹುಶಃ ಹಣದ ತಿಜೋರಿಲಿ ಇಡಬೇಕಾದ್ರೆ ಮರಿಬೋದು, ಬಟ್ ಪಾಕೆಟಲ್ಲಿ ಯಾವಾಗ ಇರಬೇಕು, ಇದು ಮರೆಯೋ ಹಾಗಿಲ್ಲ. ಇದಿತ್ತು ಅಂತಂದರೆ ಪ್ರತಿನಿತ್ಯದ ಹಣವನ್ನು ಜೋಡಿಸ್ಲಿಕ್ಕೆ ಒಂದು ದಾರಿಯನ್ನು ಮಾಡಿಕೊಡ್ತಾನೆ ನಿಮ್ಮನ್ನು ಆಳತಕ್ಕಂಥ ವಿಶ್ವದೇವ. ಖಂಡಿತ ಗುರುಗಳೇ, ಉತ್ತರಾಷಾಢ ನಕ್ಷತ್ರದವರ ಮನಿ ಮ್ಯಾಗ್ನೆಟ್ ಕುರಿತಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.